ಇವರಿಗೆ ಪ್ರತಿಕಾರವನ್ನ ತೀರಿಸಬೇಕು ಅಥವಾ ತಮ್ಮ ಬೇಡಿಕೆಯನ್ನು ಇಡಬೇಕು, ಈ ಮೊನ್ನೆ ಆದಂತಹ ಕೃತ್ಯಕ್ಕೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಈ ಕಾಡು ಏನ್ ಮಾಡಿತ್ತು, ಆ ವನ್ಯ ಪ್ರಾಣಿಗಳು ಏನ್ ಮಾಡಿದ್ವು, ಇವರಿಗೆ ಅವಕಾಶಗಳು ಬೇರೆ ಬೇರೆ ಇದ್ದಂತಹ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಮಾಡಿದಾಗ ಸಹಜವಾಗಿ ಅನುಮಾನ ದಟ್ಟ ಆಗುತ್ತೆ. ಸ್ನೇಹಿತರ ನಮಸ್ಕಾರ, ಕೂರ್ಗ್ ಬಸ್ನ ಈ ವಿಡಿಯೋಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ಕಿಶೋರ್ ರೈ, ಕತ್ತಲೆಕಾಡು. ಹನೂರು ಎನ್ಕೌಂಟರ್ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಏನಾಯ್ತು, ನಾವು ಆಗಸ್ಟ್ 15ರ ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ದಿನ ಬೆಳಗ್ಗೆ ಚಾಮರಾಜನಗರ ಜಿಲ್ಲೆಯ ಹನೂರಿನಿಂದ ಬಂದಂತಹ ವಿಚಾರ, ಅಲ್ಲಿನ ಕಾವೇರಿ ವನ್ಯಧಾಮದಲ್ಲಿ ಆದಂತಹ ಎನ್ಕೌಂಟರ್ ವಿಚಾರ ದೊಡ್ಡ ಮಟ್ಟಿಗಿನ ತಲ್ಲಣವನ್ನ ಸೃಷ್ಟಿ ಮಾಡಿತು. ಅದಾದ ನಂತರದಲ್ಲಿ ಅಲ್ಲಿ ಆದಂತಹ ಪ್ರತಿಭಟನೆ, ಆಕ್ರೋಶ, ರಾಜಕೀಯವಾದಂತಹ ಆರೋಪ ಪ್ರತ್ಯಾರೋಪಗಳು ಎಲ್ಲವೂ ಕೂಡ ನಡೆದವು. ನಂತರ ಮೃತದೇಹವನ್ನು ಇಟ್ಟು ಪ್ರತಿಭಟನೆಯನ್ನ ಮಾಡಿದ್ರು, ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಅರಣ್ಯ ಇಲಾಖೆಯ ಸಿಬ್ಬಂದಿ ಉದ್ದೇಶಪೂರಿತವಾಗಿ ಹತ್ಯೆ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬಂದವು. ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳು ಬಂದವು. ಅದಾದ ನಂತರ ಒಂದಷ್ಟು ಸಂಧಾನ ಆಯಿತು. ಅವರಿಗೆ ಪರಿಹಾರವನ್ನ ಹೆಚ್ಚುವರಿ 15 ಲಕ್ಷ ಪರಿಹಾರ ಕೊಡುವ ಸಂಬಂಧಿತವಾಗಿ ಅಲ್ಲಿನ ಸ್ಥಳೀಯ ಶಾಸಕರು ಮಾತುಕತೆಯನ್ನ ನಡೆಸಿದ್ರು. ಆಮೇಲೆ ಪ್ರತಿಭಟನೆಯನ್ನ ವಾಪಸ್ ಪಡೆದ್ರು. ನಂತರ ಅವರ ಅಂತ್ಯಕ್ರಿಯೆ ಕೂಡ ಆಯಿತು ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ. ಇದೆಲ್ಲ ಮುಗ್ದಂತಹ ವಿಚಾರ. ಅದಾದ ನಂತರದಲ್ಲಿ ಆ ಅರಣ್ಯ ಪ್ರದೇಶದಲ್ಲಿ, ಕಾವೇರಿ ವನ್ಯಧಾಮ ಪ್ರದೇಶದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳಿದ್ದಾವಲ್ಲ, ನಿಜಕ್ಕೂ ಆತಂಕ ಹುಟ್ಟಿಸುತ್ತೆ. ಜೊತೆಗೆ ದೊಡ್ಡ ಸವಾಲನ್ನು ನಮ್ಮ ಸರ್ಕಾರದ ಎದುರು ತೆರೆದಿಡ್ತಾ ಇದ್ದಾವೆ. ಘಟನೆ ಆದ ನಂತರದಲ್ಲಿ ಅಲ್ಲಿ ಜಿಲೆಟಿನ್ ಕಡ್ಡಿಯನ್ನ ಬಳಸಿ ಆಂಟಿ ಪೋಚಿಂಗ್ ಕ್ಯಾಂಪ್ ಅನ್ನುವಂತ ನಿಟ್ಟಿನಲ್ಲಿ ಅಲ್ಲಿ, ಯಾಕೆಂದ್ರೆ ಅಲ್ಲಿ ಅರಣ್ಯ ಪ್ರದೇಶದೊಳಗೆ ಅಕ್ರಮ ಚಟುವಟಿಕೆಗಳು ನಡಿಬಾರದು, ಅಲ್ಲಿ ಕಳ್ಳ ಬೇಟೆ ನಡಿಬಾರದು ಅಥವಾ ಇನ್ನಿತರೆ ಅಕ್ರಮ ಚಟುವಟಿಕೆಗಳು ನಡಿಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಶಿಬಿರಗಳನ್ನ ಇಟ್ಕೊಂಡಿರ್ತಾರೆ. ಆ ಕಳ್ಳಬೇಟೆ ತಡೆ ಶಿಬಿರ ರೀತಿಯಲ್ಲಿ ಒಂದು ಶಿಬಿರ ಅಂದ್ರೆ ದೊಡ್ಡ ಕ್ಯಾಂಪ್ ಅಲ್ಲ, ಒಂದು ಸಣ್ಣ ಕಟ್ಟಡಗಳನ್ನಿಟ್ಟು ಅಲ್ಲಿ ಒಂದಷ್ಟು ಅರಣ್ಯ ಸಿಬ್ಬಂದಿ ಉಳ್ಕೊಳ್ಳೋದಕ್ಕೆ, ಜೊತೆಗೆ ಆ ಸುತ್ತಮುತ್ತ ಪರಿಸರವನ್ನ ಅರಣ್ಯ ವ್ಯಾಪ್ತಿಯಲ್ಲಿ ಕಣ್ಗಾವಲು ಇಡೋದಕ್ಕೆ ಅದನ್ನ ಬಳಸ್ಕೊಳ್ತಾರೆ. ಅವರು ಅಲ್ಲಿ ಬಂದು ಆಶ್ರಯನ ಪಡೆಯೋದಕ್ಕೆ ಕೆಲವೊಂದಕ್ಕೂ ಕೂಡ ಬಳಸ್ಕೊಳ್ತಾರೆ. ಈ ಘಟನೆ ಆದ ನಂತರದಲ್ಲಿ ಜಿಲೆಟಿನ್ ಕಡ್ಡಿಗಳನ್ನ ಬಳಸಿ ಆ ಕಟ್ಟಡಗಳನ್ನ ಧ್ವಂಸ ಮಾಡುವಂತಹ ಪ್ರಕ್ರಿಯೆ ಆಯಿತು. ಒಂದು 9 APCಗಳನ್ನ ಜಿಲೆಟಿನ್ ಕಡ್ಡಿ ಬಳಸಿ ಒಂದು ದಿನದ ಅಂತರದಲ್ಲಿ ಸ್ಫೋಟ ಮಾಡಿದ್ರು. ಅಲ್ಲಿ ಬೇರೆ ಬೇರೆ ಅವರ ಪರಿಕರಗಳಿದ್ವು, ಅವರು ಏನೇನೋ ವಸ್ತುಗಳು ಇದ್ವು ಆ ಕ್ಯಾಂಪ್ ನಲ್ಲಿ, ಅವುಗಳೆಲ್ಲ ಎಲ್ಲವೂ ಕೂಡ ಧ್ವಂಸ ಆದ್ವು. ಕಟ್ಟಡಗಳು ಬಿರುಕು ಬಿಟ್ವು. ಆ ಸಂದರ್ಭದಲ್ಲೇ ದೊಡ್ಡ ಪ್ರಶ್ನೆ ಎದ್ದಿತ್ತು, ಈ ಜಿಲೆಟಿನ್ ಕಡ್ಡಿಗಳು ಎಲ್ಲಿಂದ ಪೂರೈಕೆ ಆಗಿದ್ವು, ಯಾರು ಪೂರೈಕೆ ಮಾಡಿದ್ರು, ಹೇಗೆ ಅವರಿಗೆ ಸಿಕ್ತು, ಯಾರು ಸ್ಫೋಟ ಮಾಡಿದವರು ಅಂತ. ಸಹಜವಾಗಿ ಈ ಘಟನೆಗೆ, ಎನ್ಕೌಂಟರ್ಗೆ ಪ್ರತೀಕಾರವಾಗಿ ಈ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಹೊರಗೆ ಬಂತು. ಅರಣ್ಯ ಇಲಾಖೆ ಅಲ್ಲಿನ ಅಧಿಕಾರಿಗಳು ಕೂಡ ಅದೇ ವಿಚಾರವನ್ನ ಹೇಳ್ತಾ ಬಂದ್ರು. ಅದಾದ ನಂತರದಲ್ಲಿ ಈಗ ಆದಂತಹ ಬೆಳವಣಿಗೆ ಇದೆಯಲ್ಲ, ಬಹಳ ಆತಂಕಕಾರಿ. ನಾವು ಪರಿಸರ ಉಳಿಬೇಕು. ಈಗ ಜಸ್ಟ್ ಈಗಿನ ಪ್ರೆಸೆಂಟ್ ಎಕ್ಸಾಂಪಲ್ ತೆಗೆದುಕೊಳ್ಳೋದಾದ್ರೆ, ಬರಗಾಲ ಇದೆ, ಮಳೆ ಆಗ್ತಾ ಇಲ್ಲ, ಕಾಲಕಾಲಕ್ಕೆ ಮಳೆ ಆಗ್ತಾ ಇಲ್ಲ, ಕಾವೇರಿ ನದಿಯಲ್ಲಿ ನೀರು ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ, ತಮಿಳುನಾಡು ಕರ್ನಾಟಕದ ನಡುವೆ ದೊಡ್ಡ ಮಟ್ಟಿಗಿನ ವಿಚಾರ ಚರ್ಚೆಗೆ ಆಗ್ತಾ ಇದೆ ನೀರು ಹಂಚಿಕೆಯ ವಿಚಾರದಲ್ಲಿ. ಜೊತೆಗೆ ಅನೇಕ ಪ್ರದೇಶಗಳು ಇನ್ನೂ ಕೂಡ ಮಳೆಯಾಗದೆ, ಪುಣ್ಯಕ್ಕೆ ನಮ್ಮ ಕೊಡಗಿನಲ್ಲಿ ಮಳೆ ಆಗ್ತಾ ಇದೆ, ಈ ಕಾವೇರಿ ಪಾತ್ರದಲ್ಲಿ ಒಂದಷ್ಟು ಮಳೆ ಆಗ್ತಾ ಇದೆ, ಕಾವೇರಿ ತುಂಬಿದೆ. ಆದ್ರೆ ಅದರ ಆಚೆಗಿನ ಪ್ರದೇಶಗಳು ಈಗಲೂ ಕೂಡ ಬಿಸಿಲಿನಿಂದ ಬರಗಾಲದ ಸನ್ನಿವೇಶವನ್ನ ಎದುರಿಸ್ತಾ ಇದ್ದಾವೆ. ದೊಡ್ಡ ಅಪಾಯಕಾರಿ ಚಿತ್ರಣ ನಮ್ಮ ಮುಂದಿನ ದಿನಗಳಲ್ಲಿ ಎದುರಾಗುವಂತಹ ಸನ್ನಿವೇಶವನ್ನ ನಾವು ನಿರೀಕ್ಷೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದೋದಾಗ್ತಾ ಇದೆ. ಈ ನಡುವೆ ಈ ಕಾವೇರಿ ವನ್ಯಧಾಮ ಪ್ರದೇಶ ಏನಿದೆ, ಅಲ್ಲಿನ ಒಂದು 10 ಎಕರೆ ಪ್ರದೇಶಕ್ಕೆ ಬೆಂಕಿ ಇಟ್ಟಿದ್ದಾರೆ. ನಿನ್ನೆ ರಾತ್ರಿ ಏನೋ ಬೆಂಕಿ ಹಚ್ಚಿದ್ದಾರಂತೆ. 10 ಎಕರೆ, ಒಂದು 2.5 ಹೆಕ್ಟೇರ್ನಷ್ಟು, 2.5 ಇಂದ 3 ಹೆಕ್ಟೇರ್ನಷ್ಟು ಪ್ರದೇಶ ಈ ಬೆಂಕಿಗೆ ಆಹುತಿಯಾಗಿದೆ. ಜೊತೆಗೆ ಕೇವಲ ಅಲ್ಲಿನ ಕಾಡು ಮಾತ್ರ ಈ ಬೆಂಕಿಗೆ ಆಹುತಿಯಾಗಿದ್ದಲ್ಲ, ಅಮೂಲ್ಯ ವನ್ಯ ಸಂಪತ್ತು, ಪ್ರಾಣಿ ಪಕ್ಷಿಗಳು, ಎಷ್ಟೋ ಪ್ರಾಣಿ ಪಕ್ಷಿಗಳು ಇರುವಂತಹ ಪ್ರದೇಶ ಅದು, ಅವುಗಳು ಈ ಬೆಂಕಿಗೆ ಆಹುತಿಯಾಗಿದ್ದಾವೆ. ಇವರಿಗೆ ಪ್ರತಿಕಾರವನ್ನ ತೀರಿಸಬೇಕು ಅಥವಾ ತಮ್ಮ ಬೇಡಿಕೆಯನ್ನು ಇಡಬೇಕು, ಈ ಮೊನ್ನೆ ಆದಂತಹ ಕೃತ್ಯಕ್ಕೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಈ ಕಾಡು ಏನ್ ಮಾಡಿತ್ತು, ಆ ವನ್ಯ ಪ್ರಾಣಿಗಳು ಏನ್ ಮಾಡಿದ್ವು, ಇವರಿಗೆ ಅವಕಾಶಗಳು ಬೇರೆ ಬೇರೆ ಇದ್ದಂತಹ ಸಂದರ್ಭದಲ್ಲಿ ಇವರು ಈ ರೀತಿಯಾಗಿ ಮಾಡಿದಾಗ ಸಹಜವಾಗಿ ಅನುಮಾನ ದಟ್ಟ ಆಗುತ್ತೆ. ಆರಂಭದಲ್ಲಿ ಎಲ್ಲರೂ ಕೂಡ ಕನಿಕರ ತೋರಿಸಿದ್ರು. ಅವರು ಬೇಟೆಗಾರರಲ್ಲ, ಸ್ಥಳೀಯರು, ಅವರು ಕಾಡಿಗೆ ಹೋಗಿದ್ರು, ದನಕರುಗಳನ್ನ ಕರ್ಕೊಬರಕ್ಕೆ ಮೇಯಲ್ಲಿ ಬಿಟ್ಟಿದಂತಹ ದನಕರುಗಳು ನಾಪತ್ತೆಯಾಗಿದ್ವು, ಅವುಗಳನ್ನ ಹುಡುಕಿಕೊಂಡು ಹೋಗಿದ್ರು ಅಥವಾ ಕೃಷಿ ಚಟುವಟಿಕೆಗಳಿಗೆ ಹೋಗಿದ್ರು, ಅಂತವರನ್ನ ಹತ್ಯೆ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕನಿಕರ ವ್ಯಕ್ತವಾಗಿತ್ತು. ಕನಿಷ್ಠ ಆ ಕನಿಕರವನ್ನು ಉಳಿಸ್ಕೊಳ್ಬೇಕಾಗಿತ್ತು. ಆದ್ರೆ ಈ ರೀತಿ ಮಾಡ್ತಿರುವಂತಹ ಪ್ರಕರಣಗಳಿದೆಯಲ್ಲ, ಜನರು ಬೇರೆ ಆಯಾಮದಲ್ಲಿ ಯೋಚನೆ ಮಾಡುವ ರೀತಿಯಲ್ಲಿ ಮಾಡ್ತಾ ಇದೆ. ಆರಂಭದಲ್ಲೇ
ಈ ಒಂದು ವಿಚಾರವನ್ನು ಗಮನಿಸಬೇಕು, ಈ ಪ್ರಕರಣಗಳನ್ನ ರಾಜಕೀಯವಾಗಿ ತಿರುವು ಪಡೀತಲ್ಲ ವಿರೋಧ ಪಕ್ಷ. ಈಗ ಬಿಜೆಪಿಯವರು ಈ ಅರಣ್ಯ ಇಲಾಖೆ ಎಷ್ಟರ ಮಟ್ಟಿಗೆ ಕ್ರೂರಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅರಣ್ಯ ಇಲಾಖೆಯನ್ನ ಡಿಪೆಂಡ್ ಮಾಡ್ತಾ ಇದ್ದಿದ್ದು ಅರಣ್ಯ ಸಚಿವರು ರಾಮಲಿಂಗಾರೆಡ್ಡಿ ಒಬ್ರೆ. ಅದರ ಆಚೆಗೆ ಸರ್ಕಾರದ ಯಾರು ಕೂಡ ಇದನ್ನ ಅರಣ್ಯ ಇಲಾಖೆಯನ್ನಾಗ್ಲಿ ಅರಣ್ಯ ಸಿಬ್ಬಂದಿಯನ್ನಾಗ್ಲಿ ಡಿಪೆಂಡ್ ಮಾಡ್ತಾ ಇಲ್ಲ. ನಾನು ಡಿಪೆಂಡ್ ಮಾಡಿದ್ದು ಸರಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಸಚಿವರಾಗಿ ಅವರ ಜವಾಬ್ದಾರಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈ ವಿರೋಧ ಪಕ್ಷಗಳು ಎಲ್ಲಾ ಸಂದರ್ಭದಲ್ಲೂ ಕಾಯ್ತಾ ಇರ್ತವೆ, ಯಾವ್ದಾದ್ರು ಒಂದು ವಿಚಾರವಾಗಿ ಸಿಕ್ಕಿದ್ರೆ ಸಹಜವಾಗಿ ಕೊಲೆಗಡುಕರು ಅನ್ನುವ ನಿಟ್ಟಿನಲ್ಲಿ ಬಿಂಬಿಸೋದಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾವೆ. ಜೊತೆಗೆ ಅವರ ಸತ್ಯ ಶೋಧನಾ ಸಮಿತಿಯನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಮಾಡ್ಲಿ. ಆದರೆ ಇಂಥ ವಿಚಾರಗಳಾದಾಗ್ಲೂ ಕೂಡ ನಿಮ್ಮ ನಿಲುವುಗಳಿರ್ಬೇಕಲ್ಲ. ಅರಣ್ಯ ಅವರ ಕಟ್ಟಡಗಳಿಗೆ ಜಿಲೆಟಿನ್ ಕಡ್ಡಿ ಇಟ್ಟು ಸ್ಫೋಟ ಮಾಡಿದಾಗ ನಿಮ್ಮ ನಿಲುವೇನಾಗಿತ್ತು? ಅಲ್ಲಿ ಯಾರು ಅರಣ್ಯ ಸಿಬ್ಬಂದಿಗಳೇ ಹೋಗಿ ಮಾಡ್ಕೊಂಡ್ರ? ಸಿಬ್ಬಂದಿಯವರೇ ಮಾಡ್ಕೊಂಡಿದ್ರೆ ಆ ಸಂಬಂಧಿತವಾಗಿ ಅದು ನಿಮ್ಮ ಹೇಳಿಕೆ ಬರ್ಬೇಕಾಗಿತ್ತಲ್ಲ. ಹೋಗ್ಲಿ, ನಿನ್ನೆ 10 ಎಕರೆ ಅರಣ್ಯ ಬೆಂಕಿಗೆ ಆಹುತಿ ಆಯ್ತು. ಈ ಸಂಬಂಧಿತವಾಗಿ ಏನ್ ಮಾಡಿದ್ರಿ? ನಿಮ್ಮ ಸ್ಟೇಟ್ಮೆಂಟ್ ಏನಾದ್ರು ಬಂತ? ಆ ಪ್ರಾಣಿ ಪಕ್ಷಿಗಳ ಪರವಾಗಿ ಅಥವಾ ಆ ಕಾಡಿನ ಪರವಾಗಿ? ಅಮೂಲ್ಯ ಸಂಪತ್ತು, ಕಾಡನ್ನ ಉಳಿಸ್ಬೇಕು ಅಂತ ಎಲ್ಲ ಕಡೆ ನಾವು ಭಾಷಣ ಮಾಡ್ತೀವಿ, ಎಲ್ಲ ಕಡೆ ಉಪದೇಶವನ್ನ ಕೊಡ್ತೀವಿ. ಕಾಡು ಇಲ್ಲದ ಹೋದ್ರೆ ನಮ್ಮ ಜೀವನ ಸಾಧ್ಯ ಇಲ್ಲ ಅಂತ. ಖಂಡಿತ ಕಾಡು ಇರದ ಹೋದ್ರೆ ನಮ್ಮ ಜೀವನ ಖಂಡಿತ ಸಾಧ್ಯ ಇಲ್ಲ. ಇಂಥ ವಿಚಾರದಲ್ಲಿ ನಿಮ್ಮ ನಿಲುವು ವ್ಯಕ್ತ ಆಗ್ಬೇಕಲ್ಲ. ಇಲ್ಲಿ ಯಾರನ್ನೀಗ ಅಪರಾಧಿ ಸ್ಥಾನದಲ್ಲಿ ಹೊರಿಸ್ತೀರಿ? ಒಂದು ವೇಳೆ ಈ ಕೃತ್ಯಕ್ಕೆ ಪ್ರತಿಕಾರವಾಗಿ ಆಗಿದ್ದೆ ಆದಲ್ಲಿ ಖಂಡಿತ ಇದನ್ನ ಸಹಿಸಿಕೊಳ್ಳೋಕೆ ಸಾಧ್ಯ ಇಲ್ಲ, ಅಥವಾ ಯಾವುದೇ ಕಾರಣಕ್ಕಾದ್ರೂ ಕೂಡ ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅರಣ್ಯಕ್ಕೆ ಅದರದ್ದೇ ಆದಂತಹ ಮಹತ್ವ ಇದೆ. ಅರಣ್ಯ ಸಿಬ್ಬಂದಿ, ನಾನಿಲ್ಲಿ ಅರಣ್ಯ ಇಲಾಖೆಯಲ್ಲಿ ಇರುವಂತಹ ಎಲ್ಲರೂ ಸಾಕ್ಷ್ಯಗಳು ಅಂತ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ, ಆದ್ರೆ ಅರಣ್ಯದೊಳಗೆ ಆಗ್ತಿರುವಂತಹ ಚಟುವಟಿಕೆಗಳು ನಿಮ್ಮ ಅರಿವಿಗೆ ಇದ್ದೇ ಇದೆ. ಆ ತನಿಖೆ ಪ್ರತ್ಯೇಕವಾಗಿ ಆಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತಾ ಇದ್ದಾರೆ, ಅಥವಾ ಇನ್ಯಾವುದೋ ಒಂದು ತನಿಖೆ ಆಗ್ತಾ ಇದೆ. ತನಿಖೆಯಲ್ಲಿ ಏನು ವರದಿ ಬರುತ್ತೆ ಅನ್ನೋದ್ ನಿಟ್ಟಿನಲ್ಲಿ ಕಾಯುವ ತಾಳ್ಮೆ ಆದ್ರೂ ಬೇಕಲ್ಲ. ಅದರಲ್ಲಿ ಯಾರು ಅಪರಾಧಿ ಆಗ್ತಾರೆ, ಯಾರು ಆರೋಪಿಗಳು, ಯಾರ ಮೇಲೆ ಆರೋಪ ಬರುತ್ತೆ, ಯಾರು ತಪ್ಪಿತಸ್ಥರು ಅಂತ ಬರುತ್ತೆ, ವರದಿ ಬಂದ ನಂತರ ಅಷ್ಟೇ ಗೊತ್ತಾಗೋದಕ್ಕೆ ಸಾಧ್ಯ ಅಲ್ಲ. ಅದಕ್ಕಿಂತ ಮುಂಚಿತವಾಗಿ ನೀವು APC ಕ್ಯಾಂಪ್ಗಳನ್ನ ಸ್ಫೋಟ ಮಾಡ್ತೀರಿ ಅಥವಾ ಅರಣ್ಯಕ್ಕೆ ಹೋಗಿ ಬೆಂಕಿ ಇಡ್ತೀರಿ ಅಂತಾದ್ರೆ ತಪ್ಪಿತಸ್ಥರು ಯಾರು ಅನ್ನೋದು ಜನ ತೀರ್ಮಾನ ಮಾಡ್ಕೋಬೇಕು, ನೀವು ತೀರ್ಮಾನ ಮಾಡ್ಕೋಬೇಕಲ್ಲ. ಈಗ 3 ಜೀವ ಹೋಗಿದೆ, ಹೌದು, ಜೀವ ಹೋಗಿದ್ದಕ್ಕೆ ಆ ನ್ಯಾಯ ಸಿಗ್ಲೇಬೇಕು. ಆದ್ರೆ ಅದಕ್ಕೆ ಪ್ರತೀಕಾರ ಈ ರೀತಿ ಮಾಡ್ಕೊಳ್ಳೋದಲ್ಲ ಅಲ್ವಾ. ಬೇರೆ ರೀತಿ ನಿಮಗೆ ಕಾನೂನು ಪ್ರಕಾರ ನಿಮಗೆ ಅನೇಕ ಮಂದಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾ ಇದ್ದಾವೆ. ಅವರನ್ನ ಬಳಸ್ಕೊಂಡು ಕಾನೂನು ಹೋರಾಟ ಮಾಡಿ. ಯಾರು ಒಂದು ಅರಣ್ಯ ಅಧಿಕಾರಿಗಳು ತಪ್ಪೆಸಗಿದ್ರೆ, ಅರಣ್ಯ ಸಿಬ್ಬಂದಿ ತಪ್ಪೆಸಗಿದ್ರೆ ಅವರಿಗೆ ಶಿಕ್ಷೆ ಆಗ್ಲಿ, ಪೋಸ್ಟ್ನಿಂದ ಕಿತ್ತಾಕುವಂತ ಪ್ರಯತ್ನ ಮಾಡಿ. ಈಗ ಸಿಕ್ತಿರುವಂತಹ ಸಿಂಪತಿ ಏನಿದೆ, ಬೆಂಬಲ ಏನಿದೆ, ಅದನ್ನ ಈ ರೀತಿ ಯೂಸ್ ಮಾಡ್ಕೋಬೋದಲ್ಲ. ಒಂದೇ ಏಟಿಗೆ ಚಪ್ಪಡಿ ಹೊಡ್ಕೊಳ್ಳುವಂತಹ ಪ್ರಯತ್ನವನ್ನ ಆ ಜನ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬೇಕಾಗುತ್ತೆ. ಗೊತ್ತಿಲ್ಲ, ಅಲ್ಲಿ ಬೇರೆ ಬೇರೆ ರೀತಿಯಂತಹ ರಾಜ್ಯಕ್ಕೆ ತಮಿಳುನಾಡಿನಿಂದ ಕೂಡ ಬಂದು ಸಾಂತ್ವನ ಹೇಳಿದ್ರು. ಎಲ್ರಿಗೂ ಕೂಡ ಅಧಿಕಾರ ಇದೆ ಮೃತಪಟ್ಟಂತಹ ಸಂದರ್ಭದಲ್ಲಿ ಆ ಸಾವಿಗೆ ಮಿಡಿಬೇಕಾಗುತ್ತೆ. ಆದ್ರೆ ಈ ರಾಜಕೀಯ ಲೆಕ್ಕಾಚಾರಗಳು ಯಾವ ರೀತಿಯೆಲ್ಲ ನಡೀತಾ ಇದ್ದಾವೆ ಅನ್ನೋದನ್ನ ನಾನು ಹೇಳಬೇಕಂತ ಅಗತ್ಯ ಇಲ್ಲ. ಯಾವ ಸಂದರ್ಭದಲ್ಲಿ ಎಂತೆಂಥ ಕೈಗಳು ಬಂದು ಯಾವ ರೀತಿಯಾಗಿ ಆಟ ಆಡ್ತವೆ ಅನ್ನುವಂಥದ್ದು. ತಮಿಳುನಾಡು CM ಕೊಟ್ಟಂತಹ ಸ್ಟೇಟ್ಮೆಂಟ್ ಇರ್ಬೋದು, ಅಥವಾ ಅದಾದ ನಂತರದಲ್ಲಿ ಅಲ್ಲಿನ ಆ ಭಾಗದ ಜನಪ್ರತಿನಿಧಿಗಳು ಬಂದು ಅವರಿಗೆ ಸಾಂತ್ವನ ಹೇಳಿದಿರ್ಬೋದು. ಅದಾದ್ಮೇಲೆ ಆದಂತಹ ಎಲ್ಲಾ ಬೆಳವಣಿಗೆಗಳು ಕೂಡ ಬೇರೆ ಬೇರೆ ರೀತಿಯಾಗಿ ಅನುಮಾನವನ್ನ ಹುಟ್ಟುವ ರೀತಿಯಲ್ಲಿ ಮಾಡಿದ್ದಾವೆ. ಇಲ್ಲಿ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು. ನೀವು ಅರಣ್ಯ ಇಲಾಖೆಯನ್ನ ಡಿಪೆಂಡ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆಗದೇ ಇರ್ಬೋದು, ನಿಮಗೆ ಆ ಕಡೆ ನುಂಗಕ್ಕಾಗೋದಿಲ್ಲ, ಈ ಕಡೆ ಉಗುಳೋಕ್ಕಾಗೋದಿಲ್ಲ. ಆ ರೀತಿಯಂತಹ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇದೆ. ಪುಣ್ಯಕ್ಕೆ, ಅದೃಷ್ಟಕ್ಕೆ ರಾಮಲಿಂಗಾರೆಡ್ಡಿ ಅವರು ಅರಣ್ಯ ಇಲಾಖೆಯ ಪರವಾಗಿ ನಿಂತ್ಕೊಂಡಿದ್ದಾರೆ. ನಿಂತ್ಕೊಳ್ಳಿ, ಸತ್ಯ ಹೊರಗೆ ಬರ್ಲಿ. ಹಾಗಂತ ಮಾತ್ರಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಯ ಸ್ಥೈರ್ಯವನ್ನ ಕುಗ್ಗಿಸುವಂತಹ ಕೆಲಸ ಆಗೋದು ಬೇಡ. ಅರಣ್ಯ ಇಲಾಖೆಯ ಅಧಿಕಾರಿಗಳ ಸ್ಥೈರ್ಯವನ್ನ ಕುಗ್ಗಿಸುವಂತಹ ಕೆಲಸ ಆಗೋದು ಬೇಡ. ಜೊತೆಗೆ ಸಹಜ, ನಾನು ಆಗ್ಲೇ ಹೇಳಿದಾಗೆ ಅರಣ್ಯ ಇಲಾಖೆಯಲ್ಲಿರುವಂತಹ ಎಲ್ಲರೂ ಸಾಕ್ಷ್ಯಗಳಲ್ಲ. ಏನೇನಾಗ್ತಾ ಇದಾವೆ, ಯಾರಿಂದ ಅಲ್ಲಿನ ಅಕ್ರಮ ಚಟುವಟಿಕೆಗಳು ನಡೀತಾ ಇದಾವೆ, ಎಲ್ಲವೂ ಕೂಡ ಸಾಮಾನ್ಯರು ಮಾತಾಡಿಕೊಳ್ತಾರೆ. ಆದ್ರೆ ದೊಡ್ಡ ಮಟ್ಟಿಗಿನ ಸವಾಲಿಗ ಅರಣ್ಯ ಇಲಾಖೆಗೆ ಇದೆ, ಜೊತೆಗೆ ರಾಜ್ಯ ಸರ್ಕಾರಕ್ಕಿದೆ. ಇಂಥ ಕೃತ್ಯದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವುದು ಎನ್ಕೌಂಟರ್ ಅಲ್ಲ, ಅದರ ಆಚೆಗೆ ಜಿಲೆಟಿನ್ ಕಡ್ಡಿ ಇಟ್ಟು ಸ್ಫೋಟ ಮಾಡಿದ್ರಲ್ಲ, ಅದರ ಕುರಿತಾಗಿ ಒಂದು ಸಮಗ್ರ ತನಿಖೆ ಆಗ್ಬೇಕಾಗುತ್ತೆ. ಅವರಿಗೆ ಜಿಲೆಟಿನ್ ಕಡ್ಡಿ ಎಲ್ಲಿಂದೆಲ್ಲ ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ. ಜೊತೆಗೆ ಬೆಂಕಿ ಹಚ್ಚಿದಾರಲ್ಲ, ಆ ಬೆಂಕಿ ಹಚ್ಚಿದವ್ರು ಯಾರು ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಸರ್ಕಾರ ಮನಸ್ಸು ಮಾಡಿದ್ರೆ, ಅರಣ್ಯ ಇಲಾಖೆ ಮನಸ್ಸು ಮಾಡಿದ್ರೆ, ತನಿಖಾ ತಂಡಗಳು ಮನಸ್ಸು ಮಾಡಿದ್ರೆ ಹೆಚ್ಚು ದಿನ ಬೇಡ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ಪತ್ತೆ ಮಾಡೋದಕ್ಕಾಗಿ. ಅದನ್ನ ಮಾಡುತ್ತಾ ಅಥವಾ ಓಲೈಸೋದಕ್ಕೆ ಮುಂದಾಗಿ ಅದನ್ನ ಅಲ್ಲಿಗೆ ಬಿಟ್ಬಿಡುತ್ತಾ ಗೊತ್ತಿಲ್ಲ. ಆದ್ರೆ ಪ್ರಜ್ಞಾವಂತರು ಈ ವಿಚಾರ ಬಗ್ಗೆ ಧ್ವನಿ ಎತ್ತಲೇಬೇಕಾಗುತ್ತೆ. ಹೀಗೆ ಬಿಟ್ರೆ ಮುಂದೊಂದು ದಿನ
ಆ ಆ ಮಲೆ ಮಹದೇಶ್ವರ ಬೆಟ್ಟ, ಕಾವೇರಿ ವನ್ಯಧಾಮ, ಚಾಮರಾಜನಗರ ಪ್ರದೇಶದಲ್ಲಿರುವಂತಹ ಅರಣ್ಯ ಪ್ರದೇಶಗಳಿದಾವಲ್ಲ, ಬಹಳ ಸಂಪದ್ಭರಿತವಾದಂತಹ ಪ್ರದೇಶ. ಅಲ್ಲಿ ಕಾಡು ಪ್ರಾಣಿಗಳಿದ್ದಾವೆ, ಅತ್ಯಮೂಲ್ಯ ಗಿಡಮರ ಸಂಪತ್ತುಗಳಿದ್ದಾವೆ, ಅತ್ಯಮೂಲ್ಯವಾದಂತಹ ಜೀವ ಸಂಕುಲಗಳಿದ್ದಾವೆ. ನಾವು ಮಲೆ ಮಹದೇಶ್ವರನ ಆರಾಧನೆ ಮಾಡ್ತೇವೆ. ಆ ಮಲೆ ಮಹದೇಶ್ವರ ಯಾವ ರೀತಿ ಇದನ್ನ ಸಹಿಸ್ಕೊಳ್ತಾನೋ ಗೊತ್ತಿಲ್ಲ. ಸರ್ಕಾರ ತನ್ನ ಜವಾಬ್ದಾರಿಯನ್ನ ತೋರಿಸ್ಬೇಕಾಗತ್ತೆ. ಕೇವಲ ರಾಮಲಿಂಗಾರೆಡ್ಡಿ ಒಬ್ಬರನ್ನೇ ಬಿಟ್ಟು ನೀವು ಕೈ ಚೆಲ್ಲುವಂತ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ. ನನಗೆ ಅನ್ಸೋದು ಈ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಅವರು ಇದ್ದಿದ್ರೆ, ನಾವು ಈ ಹಿಂದೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಕಠಿಣ ನಿರ್ಧಾರಗಳನ್ನ ಈಶ್ವರ್ ಖಂಡ್ರೆ ಅವರು ತೆಗೆದುಕೊಂಡಿದ್ರು. ಎಕ್ಸಾಂಪಲ್, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಹುಲಿಗಳಿಗೆ ವಿಷಪ್ರಾಶನ ಮಾಡಿ ಕೊಲೆ ಮಾಡಿದ್ರಲ್ಲ, ಆ ಸಂಬಂಧ ಅದಾದ ನಂತರದಲ್ಲಿ ಕಠಿಣ ಸೂಚನೆಯನ್ನ ಕೊಟ್ಟಿದ್ರು ಈ ಅರಣ್ಯ ಇಲಾಖೆಗೆ, ಇಂತಹ ಕೃತ್ಯಗಳು ಮರುಕಳಿಸಬಾರದು ಅಂತ. ಅದಾದ ನಂತರ ಜಸ್ಟ್ ಅದೊಂದು ಎಕ್ಸಾಂಪಲ್ ಹೇಳಿದ್ರೆ, ಅದಲ್ಲದೆ ಅನೇಕ ವಿಚಾರಗಳ ಸಂಬಂಧಪಟ್ಟ ಹಾಗೆ ಗಟ್ಟಿ ನಿಲುವನ್ನ ಈಶ್ವರ್ ಖಂಡ್ರೆ ಅವರು ತೆಗೆದುಕೊಂಡಿದ್ರು. ಇಂಥ ಪ್ರಕರಣ ಆದಂತ ಸಂದರ್ಭದಲ್ಲಿ ಖಂಡ್ರೆ ಅವರು ಇರ್ಬೇಕಿತ್ತು ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ಇಲ್ಲ, ಈ ಬದಲಾದ ವ್ಯವಸ್ಥೆಯಲ್ಲಿ, ಸರ್ಕಾರದ ವ್ಯವಸ್ಥೆಯಲ್ಲಿ ಸ್ಥಾನ ಬದಲಾಗಿದೆ, ಖಾತೆ ಬದಲಾಗಿದೆ, ಖಂಡ್ರೆ ಅವರಿಗೆ ಬೇರೆ ಸ್ಥಾನವನ್ನ ಕೊಟ್ಟಿದ್ದಾರೆ. ಈಗ ರಾಮಲಿಂಗ ರೆಡ್ಡಿ ಅವರು, ಡಿ ಕೆ ಶಿವಕುಮಾರ್ ಅವರು ಏನ್ ತೀರ್ಮಾನ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಬಟ್ ಇಂತಹ ಕೃತ್ಯ ಮಾಡಿದವ್ರನ್ನ ಖಂಡಿತವಾಗಿ ಹೆಡೆಮುರಿ ಕಟ್ಟುವಂತಹ ಕಾರ್ಯ ಆಗ್ಲೇಬೇಕಾಗತ್ತೆ. ಇಲ್ಲಿಗೆ ಬಿಟ್ರೆ ಮುಂದೊಂದು ದಿನ ಬೇರೆ ಕಾಡಿಗೆ ಬೆಂಕಿ ಹಚ್ಚುತ್ತಾರೆ, ಇನ್ನೇನೋ ಧ್ವಂಸ ಮಾಡ್ತಾರೆ, ಅರಣ್ಯ ಇಲಾಖೆ ಕಚೇರಿಗೆ ಬಂದು ಜಿಲೆಟಿನ್ ಇಡೋದಿಲ್ಲ ಅಂತ ಯಾವ ಗ್ಯಾರಂಟಿ? ಈಗ ಜಿಲೆಟಿನ್ ಕಡ್ಡಿ ಇಟ್ಟಿದ್ದಾರೆ, ಮುಂದಕ್ಕೆ ಇನ್ಯಾವುದೋ ಸ್ಫೋಟಕವನ್ನ ತಂದಿಡ್ಬೋದು. ಮೊನ್ನೆ ಎನ್ಕೌಂಟರ್ ಆದ ಸಂದರ್ಭದಲ್ಲಿ ಒಂದಷ್ಟು ವಸ್ತುಗಳನ್ನ ಜಪ್ತಿ ಮಾಡಿ ನೀವು ಸಿಕ್ಕಿದೆ ಅಂತ ಹೇಳಿದ್ರಿ. ಓಕೆ, ಆಗ ನೀವು ಒಂದು ಮಾಸ್ ರ್ಯಾಂಡಮ್ ಆಗಿ ಎಲ್ಲಾ ಕಡೆ ಒಂದು ತಪಾಸಣೆಯನ್ನ ಮಾಡ್ಬೇಕಾಗಿತ್ತಲ್ವಾ? ಎಲ್ಲಾ ಕಡೆ ತಪಾಸಣೆ ಮಾಡಿದ್ರೆ ನಿಮ್ಗೆ ಎಲ್ಲೆಲ್ಲಿ ಏನೇನು ವಸ್ತುಗಳಿದಾವೆ, ಯಾರ್ಯಾರ ಮನೆಯಲ್ಲಿ ಏನೇನು ಇದಾವೆ ಅನ್ನೋದು ಸಿಗ್ತಾ ಇತ್ತು ನಿಮಗೆ. ತಪಾಸಣೆ ಮಾಡೋದಕ್ಕೆ ನಿಮ್ಗೆ ಹೆಚ್ಚಿನ ಇದನ್ ಬೇಕಾಗಿಲ್ಲಲ್ಲ. ಅಲ್ಲಿ ಏನಾದ್ರು ಅಕ್ರಮ ಇದೆ ಅಂತ ಹೇಳಿದ್ರೆ ಅದನ್ನ ಹೊರಗೆ ಬಹಿರಂಗ ಪಡಿಸೋದಪ್ಪ, ಅಥವಾ ಏನಿಲ್ಲ ಅಂದ್ರೆ ಬಿಟ್ಬಿಡೋದು. ನಮಗೆ ಒಂದು ಅನುಮಾನ ಇತ್ತು, ಅದನ್ನ ಕ್ಲಿಯರ್ ಮಾಡ್ಕೊಂಡ್ವಿ ಅಂತ. ನಾವು ಅಲ್ಲಿನ ಜನರನ್ನ ತಪ್ಪಿತಸ್ಥರು ಅಂತ ಹೇಳ್ತಾ ಇಲ್ಲ, ಆದ್ರೆ ಈ ರೀತಿ ಪ್ರಕರಣ ಆದಾಗ ನಮಗೆ ಸಹಜವಾಗಿ ಅನುಮಾನ ಬರುತ್ತೆ. ಇಂತಹ ಪ್ರಕ್ರಿಯೆಗಳು ಆಗ್ಬೇಕಾಗತ್ತೆ. ಸರ್ಕಾರ ಯಾಕೆ ಮಾಡ್ಲಿಲ್ವೋ, ಅಥವಾ ಆ ಕುರಿತಾದ ಆಸಕ್ತಿ ಇಲ್ವೋ ನಿಮಗೆ? ಅಲ್ಲಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ನೀವು ಬೇರೆದೇ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ರಿ. ಕಳಂಕಿತ ವ್ಯಕ್ತಿಗಳನ್ನ ಸಚಿವ ಸ್ಥಾನದಲ್ಲಿ ಕೂರಿಸ್ಕೊಂಡು ವಿರೋಧ ಪಕ್ಷಗಳಿಗೆ ಆಹಾರ ಮಾಡಿ ಕೊಟ್ಟಿದ್ದೀರಿ. ಅವರ ಬೆಳಗಿನ ಸಂಜೆವರೆಗೆ ಆ ಘೋಷಣೆಯನ್ನ ಕೂಗ್ತಾ ದಿನ ಕಳೀತಾ ಇದ್ದಾರೆ. ಬಟ್ ಇಲ್ಲಿ ನಮ್ಮ ಎದೆಗೆ ಬಗೆಯುವಂತಹ ಪ್ರಯತ್ನಗಳಾಗ್ತಾ ಇದ್ದಾವಲ್ಲ, ಅದನ್ನ ಗಮನಿಸೋದು ಯಾರು? ದಯವಿಟ್ಟು ಪ್ರಜ್ಞಾವಂತ ಜನರು ಮಾತಾಡಿ, ಈ ವಿಚಾರದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡಿ, ಜೊತೆಗೆ ಅರಣ್ಯ ಇಲಾಖೆಗೆ ಆಗ್ರಹ ಮಾಡಿ. ನಾವು ಇದೇ ರೀತಿ ಬಿಡ್ತಾ ಹೋದ್ರೆ ಮುಂದೆ ಬೇರೆ ಬೇರೆ ರೀತಿಯಾದಂತಹ ಅನಾಹುತಗಳು, ವಿಧ್ವಂಸಕ ಕೃತ್ಯಗಳು ನಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಕ್ಕೆ ಅವಕಾಶ ಹಾಕಿ ಕೊಡೋದು ಬೇಡ. ಸರ್ಕಾರ ಗಂಭೀರವಾಗಿ ಪರಿಗಣಿಸಲಿ ಅಂತ ಹೇಳ್ತಾ, ನಿಮ್ಗೆ ಏನಾದ್ರು ಅನ್ಸಿದ್ರೆ ಕಾಮೆಂಟ್ ಮಾಡಿ. ಈ ಸಂಪೂರ್ಣ ಬೆಳವಣಿಗೆಯನ್ನ ನೋಡಿದಂತಹ ಸಂದರ್ಭದಲ್ಲಿ ಥ್ಯಾಂಕ್ ಯು. ವಿಡಿಯೋ ನೋಡಿದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಕ್ಷೇಮವಾಗಿರಿ. ಧನ್ಯವಾದ.